ಹರೇ ಕೃಷ್ಣ. ಸ್ವಯಂ ಪ್ರೀತಿ ಹೀಗೆಂದರೇನು? ಒಮ್ಮೆ ನಿನ್ನೊಳಗೆ ನಿನ್ನನ್ನೇ ಪ್ರಶ್ನೆ ಮಾಡಿ ನೋಡು. ನೀನು ಖುಷಿಯಾಗಿದ್ದೀಯಾ? ನೀನು ಆರೋಗ್ಯವಾಗಿದ್ದೀಯಾ? ಕನ್ನಡಿ ಮುಂದೆ ಒಮ್ಮೆಯಾದರೂ ನಿಂತು ಮುಗುಳಿನಗೆ ಬೀರಿದ್ದಿದೆಯಾ? ಕನ್ನಡಿ ಮುಂದೆ ನಗುವುದಕ್ಕಿಂತ ನೀನು ಯಾಕಾದರೂ ಹುಟ್ಟಿದ್ದೀಯಾ ಅನ್ನೋ ಪ್ರಶ್ನೆಗಳೇ ತುಂಬ ಅಲ್ವಾ? ನಿನ್ನ ಹುಟ್ಟಿನ ಬಗ್ಗೆ ಹೆಮ್ಮೆಗಿಂತ ಕೀಳರಿಮೆಯೇ ಹೆಚ್ಚು. ಹುಟ್ಟಿದಾಗಿನಿಂದ ಇದ್ದ ನಿನ್ನ ಕನಸುಗಳಿಗೆ ಎಷ್ಟು ಕಡಿವಾಣ ಹಾಕಿದ್ದೀಯಾ? ಯಾಕೆ? ಯಾರಾದರೂ ಏನಾದರೂ ಅಂದರೆ ಅಂತನ? ನನ್ನಿಂದ ಯಾರಿಗಾದರೂ ನೋವಾದರೆ, ಸಮಾಜ ನನ್ನನ್ನು ದೂರವಿಟ್ಟರೆ, ನಾನು ಒಂಟಿಯಾಗಿಬಿಟ್ರೆ? ಹುಟ್ಟುವಾಗ ಎಲ್ಲರನ್ನೂ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ಯಾ ಅಥವಾ ಹೋಗುವಾಗ ನಿನ್ನ ಜೊತೆನೇ ಕರ್ಕೊಂಡು ಹೋಗ್ತೀಯಾ? ಹುಟ್ಟಿದ್ದು ನೀನು, ಬದುಕಿದ್ದು ಮಾತ್ರ ಬೇರೆಯವರಿಗೋಸ್ಕರ. ಕೊನೆಗಾಲದಲ್ಲಿ ಕುಳಿತು ಯೋಚನೆ ಮಾಡ್ತೀಯ, ಒಂದು ಕ್ಷಣ ನನ್ನ ಬಗ್ಗೆನೂ ಯೋಚನೆ ಮಾಡಬೇಕಿತ್ತು, ನನಗೋಸ್ಕರ ದಿನ ಕಳೀಬೇಕಿತ್ತು. ಆದರೆ ಕಳೆದು ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ. ಮತ್ತೆ ಮನುಷ್ಯ ಜನ್ಮ ಬರುತ್ತಾ? ನೋ ಗ್ಯಾರಂಟಿ. ದಾಸರು ಹೇಳಿದ್ದಾರೆ, ಮಾನವ ಜನ್ಮ ಬಲು ದೊಡ್ಡದು, ಅದ ಹಾಳಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಜೀವನದಲ್ಲಿ ಮನುಷ್ಯ 2 ಬಾರಿ ಹುಟ್ಟುತ್ತಾನೆ. ಒಮ್ಮೆ ತಾಯಿ ಗರ್ಭದಿಂದ, ಮತ್ತೊಮ್ಮೆ ತನ್ನ ಹುಟ್ಟಿನ ಉದ್ದೇಶ ತಿಳಿದಾಗ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಹುಟ್ಟಿಗೆ ಒಂದು ಕಾರಣವಿರುತ್ತದೆ. ಅದನ್ನರಿಯದೆ ಅನ್ಯರಿಗೋಸ್ಕರ ಜೀವನ ವ್ಯರ್ಥ ಮಾಡುತ್ತೇವೆ. ಒಮ್ಮೆಯಾದರೂ ನಿನ್ನ ನೀ ಕೇಳಿದ್ದೀಯಾ? ನೀನು ಖುಷಿಯಾಗಿದ್ದೀಯಾ? ಯಾವಾಗ ನಿನ್ನನ್ನು ನೀನು ಗೌರವಿಸುತ್ತೀಯೋ, ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುತ್ತೀಯೋ, ನಿನ್ನನ್ನು ನೀನು ಪ್ರೀತಿಸುತ್ತೀಯೋ, ಅದೇ ಸ್ವಯಂ ಪ್ರೀತಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.